ನಮಸ್ಕಾರ ವೀಕ್ಷಕರೇ, ಕಲ್ಪತರು ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಎನ್ಕೆ. ತುಮಕೂರು ಜಿಲ್ಲಾಸ್ಪತ್ರೆಯನ್ನು ಖಾಸಗಿಯರಿಗೆ ನೀಡುವ ಕುತಂತ್ರವನ್ನು ನಿಲ್ಲಿಸಬೇಕು. ಪ್ರಗತಿಪರ ಮತ್ತು ದಲಿತ ಸಂಘಟನೆಗಳ ಹಾಗೂ ಸಾರ್ವತ್ರಿಕ ಆರೋಗ್ಯ ಆಂದೋಲನದಿಂದ ಜಿಲ್ಲಾ ಆಸ್ಪತ್ರೆ ಎದುರು ಪ್ರತಿಭಟನೆ. ತುಮಕೂರು ಜಿಲ್ಲಾಸ್ಪತ್ರೆಯನ್ನು ಪಿಪಿ ಮಾದರಿಯಲ್ಲಿ ಖಾಸಗೀಕರಣ ಮಾಡುತ್ತಿರುವುದರ ವಿರುದ್ಧ ಇಂದು ಜಿಲ್ಲೆಯ ಪ್ರಗತಿಪರ ಮತ್ತು ದಲಿತ ಪರ ಸಂಘಟನೆಗಳ ಒಕ್ಕೂಟ ಹಾಗೂ ಸಾರ್ವತ್ರಿಕ ಆರೋಗ್ಯ ಆಂದೋಲನ, ಸ್ಲಂ ಜನಾಂದೋಲನ ಕರ್ನಾಟಕ, ಸಿಐಟಿಯು, ಎಐಎಂಎಸ್ಎಸ್, ಎಪಿಸಿಆರ್, ಬಹುಜನ ಸಮಾಜ ಪಾರ್ಟಿ, ತಮಟೆ ಕೂಲಿ ಕಾರ್ಮಿಕರ ಸಂಘಟನೆ, ಪೌಗಡ, ಸಫಾಯಿ ಕರ್ಮಚಾರಿಗಳ ಕಾವಲು ಸಮಿತಿ, ಪ್ರಾಂತ ರೈತ ಸಂಘ, ಸಾವಿತ್ರಿ ಬಾಪುಲೆ ಮಹಿಳಾ ಸಂಘಟನೆ, ಜನವಾದಿ ಮಹಿಳಾ ಸಂಘಟನೆ, ನೂರಾರು ಕಾರ್ಯಕರ್ತರು ಮತ್ತು ಪದಾಧಿಕಾರಿಗಳು ಪ್ರತಿಭಟನೆ ಮಾಡಿ ಖಾಸಗೀಕರಣ ಮಾಡುವ ಕುತಂತ್ರವನ್ನು ನಿಲ್ಲಿಸಬೇಕೆಂದು ಆಗ್ರಹಿಸಿದರು. ವರದಿ ಕಲ್ಪತರು ನ್ಯೂಸ್, ಡೆಸ್ಕ್ ಬ್ಯೂರೋ, ಸಲ್ಮಾನ್. ಎಲ್ಲ ಮುಖಂಡರು ನೈಜ ಸಮಾಜದ ಬಗ್ಗೆ ಕಾಳಜಿ ಇಟ್ಕೊಂಡು ತಾವು ಈ ಥರ ಆಗ್ತಾ ಇದೆ, ಇಂತಿಂಥ ಅಂಶಗಳ ಬಗ್ಗೆ ತಾವು ಗಮನಿಸಬೇಕು, ಮುಖ್ಯಮಂತ್ರಿಗಳ ಗಮನ ಸೆಳೀಬೇಕು, ಮಾನ್ಯ ಉಸ್ತುವಾರಿ ಸಚಿವರ ಗಮನಕ್ಕೆ ತರಬೇಕು ಅಂತೇಳಿ ತಮ್ಮ ಅಪೇಕ್ಷೆ ವ್ಯಕ್ತಪಡಿಸಿದ್ದೀರಾ. ನಾಳೆ ಆಗ್ತಾ ಇರ್ತಕ್ಕಂಥದ್ದು ಡಿಸ್ಟ್ರಿಕ್ಟ್ ಸರ್ಜನ್ ಅವರು ಹೇಳಿದಂಗೆ ಸುಮಾರು 315 ಕೋಟಿ ವೆಚ್ಚದ ಎಲ್ಲ ಸರ್ಕಾರಿ ಆಸ್ಪತ್ರೆಯ ಕಟ್ಟಡಗಳ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆ. ಇದರಲ್ಲಿ ಯಾವುದೇ ಖಾಸಗಿ ಸಹಭಾಗಿತ್ವ ಒಂದು ಪೈಸಾ ಕೂಡ ಇಲ್ಲ. ನಂಬರ್ 1. ಎರಡನೇದು, ತಮ್ಮ ಅಭಿಪ್ರಾಯ, ಅನಿಸಿಕೆ ಏನಿದೆ, ಇವೆಲ್ಲವೂ ಇನ್ನೂ ತುಂಬ ತಳಹಂತದಲ್ಲಿದೆ. ಇನ್ನೂ ಇದಕ್ಕೆ ಯಾವುದೂ ಸ್ವರೂಪವೂ ಸಿಕ್ಕಿಲ್ಲ, ಯಾವುದೂ ಇಲ್ಲ. ಅದ್ರ ಬಗ್ಗೆ ಸೂಕ್ತವಾಗಿ ತಾವು ತಮ್ಮ ಅಪೇಕ್ಷೆ ಏನಿದೆ ಅದನ್ನು ಸಾಹೇಬರ ಗಮನಕ್ಕೂ ಎಲ್ಲರ ಗಮನಕ್ಕೂ ಕೂಡ ತರಲಾಗ್ತದೆ. ಎಲ್ಲ ಸಾರ್ವಜನಿಕರ ಅಪೇಕ್ಷೆ ಏನಿದೆ ಆ ರೀತಿ ಏನು ಅದಕ್ಕೆ ಪೂರಕವಾಗಿ ಕ್ರಮ ತಗೊಳ್ಬೇಕು ಅದನ್ನು ನಾವು ಚರ್ಚೆ ಮಾಡಿ ಅದನ್ನು ಸಂಬಂಧಪಟ್ಟವ್ರ ಗಮನಕ್ಕೆ ತಂದು ತಗೊಳ್ಳುವಂಥ ಕೆಲಸಗಳನ್ನು ಮುಂದಿನ ದಿನಗಳಲ್ಲಿ ಮಾಡೋಣ. ಉಳಿದಂತೆ ತಾವು ಸಭೆ ಇದೆಲ್ಲ ಕೇಳಿದ್ದೀರಾ, ಏನೇನು ಅಂಶಗಳು ವ್ಯವಸ್ಥೆ ಬಗ್ಗೆ ಇರುವ ನೈಜ ಆಲ್ರೆಡಿ ಇರೋವಂಥ ಆಸ್ಪತ್ರೆ ಬಗ್ಗೆ, ಪಾರದರ್ಶಕ ಸೇವೆಗಳ ಬಗ್ಗೆ ಏನು ಕೇಳಿದ್ದೀರಾ ಅದ್ರ ಬಗ್ಗೆ ಖಡಾಖಂಡಿತವಾಗಿ ಅದ್ರ ಬಗ್ಗೆ ತೀವ್ರವಾದಂಥ ಒಂದು ಪರಿಹಾರೋಪಾಯ ಕ್ರಮಗಳನ್ನ ನಿಮ್ಮನ್ನು ಒಳಗೊಂಡಂತೆ ನಿಮ್ಮನ್ನು ಒಳಗೊಂಡಂತೆ ಸೇರಿಸ್ಕೊಂಡು ಏನು ಮಾಡಬೇಕು ಅದನ್ನು ಮಾಡ್ತೀವಿ. ಓಕೆ, ಸಲ್ಲಿಕೆ ಒಂದು ಇರ್ತದೆ, ಅವ್ರು ಹೇಳಿದ್ದೇನೂ ಆಗ್ತಾ ಇದೆ. ಬಟ್ ಇದು ಒಂದು ಚರ್ಚೆ ಆಗಿದೆ ಅಷ್ಟೇ, ಹೊರತುಪಡಿಸಿ ಆರ್ಡರು ಮತ್ತು ಇದು ಮಾಡಬೇಕಂತಿಲ್ಲ. ಇನ್ನೂ ಚರ್ಚೆ ಅಂತ ಗೊತ್ತಿದೆ. ಈಗ ನಾಳೆ ಒಂದು ಕಾರ್ಯಕ್ರಮ ಏನಾಗ್ತದೆ, ಹೊಸ ಜಿಲ್ಲಾ ಆಸ್ಪತ್ರೆ ಕಟ್ಟಡ ಉದ್ಘಾಟನೆ ಅಷ್ಟೇ, ಸರ್ಕಾರ ಕಟ್ಟಡ ಉದ್ಘಾಟನೆ ನಾಳೆ ಇರೋದು. ಈ PPP ಮಾಡಲು ಮತ್ತು ಮೆಡಿಕಲ್ ಕಾಲೇಜ್ ಇಲ್ಲ. ನಮ್ಮಲ್ಲಿ ನಿಮ್ಗೆ ಆಶ್ವಾಸನೆ ಕೊಡ್ತಾ ಇದ್ದೀವಿ, ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ನನ್ನಿಂದ ಪ್ರಸ್ತಾವನೆ ಹೋಗಿದೆ, ಸರಿನಾ? ಈ PPP ಮಾಡೋ ಬಗ್ಗೆ ಅಲ್ಲ ಹೇಳಿ, ಇನ್ನೂ ಆಗಲ್ಲ ನೋಡಿ. 5 ವರ್ಷ ಆಗೋದು ಕೆಲಸ ನಾವು ಪ್ರಸ್ತಾವನೆ ಆಗಿದೆ. ಬಟ್ ನನ್ನಿಂದ ಆಶ್ವಾಸನೆ ತಗೊಳ್ಳಿ, ಈ ಜಿಲ್ಲಾ ಆಸ್ಪತ್ರೆಗೆ ಒಂದು ಸರ್ಕಾರಿ ಮೆಡಿಕಲ್ ಕಾಲೇಜ್ ಮಹಾವಿದ್ಯಾಲಯ ಆಗುತ್ತೆ, ಸರಿನಾ? ಇಷ್ಟು ನೀವು ಮಾಡ್ಕೊಡೋದು ಅಲ್ಲ, ಒಂದು ನಿಮಿಷ ಅಪಪ್ರಚಾರ ಆಗ್ಬೋದು. ನಾಳೆ ಕಾರ್ಯಕ್ರಮ ಜಿಲ್ಲಾ ಸರ್ಕಾರಿ ಜಿಲ್ಲಾ ಆಸ್ಪತ್ರೆ ಕಟ್ಟಡ ಉದ್ಘಾಟನೆ ಮತ್ತೆ ಅಲ್ಲ 4 ಕಟ್ಟಡ ಉದ್ಘಾಟನೆ, ಒಂದು ಹೊಸ ಕಟ್ಟಡಕ್ಕೆ ಶಂಕುಸ್ಥಾಪನೆ. ಯಾಕೆ ಅಂದರೆ ಹೇಳ್ತೀನಿ, 78 ವರ್ಷಗಳ ಹಳೆ ಆಸ್ಪತ್ರೆ ತೆರವುಗೊಳಿಸಿ ಎಲ್ಲ ಕಲ್ಲಲ್ಲಿ ಕಟ್ಟಿರೋದು, ಅಲ್ಲೊಂದು ಪೈಪ್ ಹಾಕಕ್ಕೆ ಬರೋದಿಲ್ಲ, ಒಂದು ಡ್ರಿಲ್ ಹಾಕಕ್ಕೆ ಬರೋದಿಲ್ಲ, ಎಲ್ಲ ಸುಸಜ್ಜಿತವಾಗಿ ನನಗೆ ಕೇಳ್ತಾ ಇದೆ ಜನ ಬಂದು, ಸರ್ ನಮಗೆ ಇಲ್ಲಿ ಅಡ್ಮಿಷನ್ ಬೇಡ, ಹೊಸ ಕಟ್ಟಡ ಕೊಡಿ ಅಂತ. ಸೊ ಎಲ್ರಿಗೂ ಸಮಾನವಾಗಿರೋಕ್ಕೋಸ್ಕರ ಒಂದು